ಹಾಯ್ ಹೆಲೋ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಟ್ಯೂಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಬಂದ್ಬಿಟ್ಟು ಯುಗಾದಿ ಶಾಪಿಂಗ್ ನ ಮಾಡ್ತಾ ಇದ್ದೀವಿ. ನಾನು ನನ್ನ ಮಗಳು ನಮ್ಮಮ್ಮ 3 ಜನನು ಕೂಡ ಹೋಗ್ತಾ ಇದ್ವಿ. ಮೆಟ್ರೋ ಸ್ಟೇಷನಿಗೆ ಹೋಗ್ಬೇಕು, ಹಾಗಾಗಿ ಕ್ಯಾಬ್ ನ ಮಾಡ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಅಲ್ಲಿಂದ ಮೆಟ್ರೋದಲ್ಲಿ ನಾವು ಜಯನಗರ 4th ಬ್ಲಾಕ್ಗೆ ಹೋದ್ವಿ. ನನ್ನ ಮಗಳನ್ನಂತೂ ಮೆಟ್ರೋದಲ್ಲಿ ಕುಣಿಸ್ಕೊಳ್ಳೋದೇ ನಮ್ಗೆ ಒಂಥರ ಟಾಸ್ಕ್ ಆಗೋಗ್ಬಿಡುತ್ತೆ. ನಿಜವಾಗ್ಲೂ ಅಷ್ಟು ರಿಸ್ಕ್ ಕೊಡ್ತಾಳೆ, ಎಲ್ಲೂ ಹೋಗ್ಲೇಬಾರ್ದು ಅಂತ ಕೂಡ ಅನ್ಸ್ಬಿಡುತ್ತೆ ಒಂದೊಂದ್ಸಲಿ. ಅದನ್ನೆಲ್ಲಾನು ಕಾಟನ ತಡ್ಕೊಂಡು ಲಾಸ್ಟಿಗೆ ಜಯನಗರ 4th ಬ್ಲಾಕ್ ಕಾಂಪ್ಲೆಕ್ಸ್ಗೆ ಬಂದೇ ಬಿಟ್ವಿ. ಅಲ್ಲಿಗೆ ಬಂದು ನೋಡ್ತಿದ್ರೆ ಅಷ್ಟೊಂದು ನಮಗೇನು ಯೂನಿಕ್ ಡಿಸೈನ್ಸ್ ಅನ್ನೋದು ಇರ್ಲಿಲ್ಲ. ಸೊ ಹಂಗಾಗಿ ಒಂದ್ ಡ್ರೆಸ್ ನ ತಗೊಂಡು ಹಬ್ಬಕ್ಕೆ ಎಲ್ಲರೂ ಶಾಪಿಂಗ್ ಮಾಡ್ಕೊಂಡಿರ್ತಾರೆ ಅಂತ ನಮ್ ತಲೆ ಓಡಿಸ್ಕೊಂಡು ಶಾಪಿಗೆ ಬಂದು ಅಲ್ಲಿ ನನ್ನ ಮಗಳಿಗೆ 2 ಜೊತೆ ಬಟ್ಟೆ ತಗೊಂಡ್ವಿ. ಟೆಂಪಲ್ಗೆ ಹೋಗ್ಬೇಕಿತ್ತು, ಹಾಗಾಗಿ ಅದಕ್ಕೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು 2 ಜೊತೆ ಬಟ್ಟೆ ತಗೊಂಡ್ರೆ. ಹಂಗೆ ಹೊರಗಡೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡ್ ಬಂದು ಕಾರ್ನ ಕೊಡ್ಸಿ ನಾನೊಂದು ಸೋಡಾನ ಕುಡಿದೆ. ನಾನು ಸೋಡಾ ಕುಡಿಯುತ್ತಾ ಇರ್ಬೇಕಾದ್ರೆ ಅವಳು ಕೂಡ ಒಂದ್ ಸೋಡಾ ಬೇಕು ಅಂತ ಕೇಳಿದ್ಲು. ಅವಳಿಗೆ ಕೂಡ ಒಂದ್ ಸ್ವಲ್ಪ ಸೋಡಾನ ಕೊಟ್ಟು ನೆಕ್ಸ್ಟ್ ಫಲೂಡಾ ತಿಂದ್ರಿ. ಬಿಸಿಲು ಜಾಸ್ತಿ ಇತ್ತಲ್ವಾ, ಹಾಗಾಗಿ ಒಂದ್ ಸ್ವಲ್ಪ ತಂಪು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಜೋಳ ತಗೊಂಡ್ರು. ನನ್ನ ಮಗಳು ಸುಮ್ನೆ ಇರ್ತಾಳ, ನಾನು ಐಸ್ ಕ್ರೀಮ್ ತಗೊಂಡ್ರೆ ಅವಳಿಗೂ ಬೇಕು ಅಂತ ಹೇಳು ಅವಳಿಗೂ ಕೂಡ ಕೊಡ್ಸ್ಕೊಂಡು ನೆಕ್ಸ್ಟ್ ಸತ್ತಿ ಸೀದಾ ಮನೆ ಕಡೆಗೆ ಬಂದ್ವಿ. ಮನೆ ಕಡೆಗೆ ಬರ್ಬೇಕಾದ್ರೆ ಜೋರು ಮಳೆ. ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟ್ರಲ್ಲಿ ಒಂದ್ 5 ಗಂಟೆ ಆಗೋಗಿತ್ತು. ಆಮೇಲೆ ರಾತ್ರಿಗೆ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದೀನಿ. ಎಣ್ಣೆ ಬಿಸಿ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಂಡಿದೀನಿ, ಮತ್ತೆ ಮಸಾಲೆ ಇದು ಟೊಮೆಟೊ, ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಅದ್ರೊಳಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಮೊಟ್ಟೆನ ಹೊಡೆದಾಕೊಂತ ಇದೀನಿ. ನಾನೊಂದು ಇಲ್ಲಿ 3 ಮೊಟ್ಟೆನ ಹೊಡೆದಾಕೊಂಡಿದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹೊಡೆದಾಕೊಳ್ಳಿ. ಮೊಟ್ಟೆ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ 3 ಜನಕ್ಕೆ ಬೇಕಾಗಿತ್ತು, ಅಷ್ಟಕ್ಕೆ 3 ಮೊಟ್ಟೆ ಇದ್ದಿದ್ದು ಅಷ್ಟೇ ಹಾಕೊಂಡೆ. ಆಮೇಲೆ ಚಿಲ್ಲಿ ಪೌಡರ್, ಧನಿಯಾ ಪೌಡ್ರಿ, ಒಂದ್ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ಚೆನ್ನಾಗಿ ಎಗ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಗ್ ಎಲ್ಲ ಚೆನ್ನಾಗಿ ಫ್ರೈ ಆದ್ರೇನೆ ಎಗ್ ರೈಸ್ಗೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಗ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ರೈಸ್ ಹಾಕೊಂಡು ರೈಸಿಗೂ ಕೂಡ ಅಷ್ಟೇನೆ ಒಂದ್ ಸ್ವಲ್ಪ ವಿನೆಗರು ಮತ್ತೆ ಒಂದ್ ಸ್ವಲ್ಪ ಸೋಯಾ ಸಾಸು, ಚಿಲ್ಲಿ ಸಾಸ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಸ್ವಲ್ಪ ಹಾಕೊಂಡು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗಾರ್ಲಿಶಿಂಗ್ ಮಾಡ್ಕೊಂಡು ರೆಡಿ ಆಗ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.